ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತಿಳಿಸಿ. ಶುರುವಿನಲ್ಲಿ ಶಾಂತಿ ರೋಹಿಣಿಗೆ ಊಟ ಮಾಡಿಸ್ತಾ ಇರ್ತಾಳೆ. ಆಗ ಅಲ್ಲೇ ಇರುವ ಮನೋಜ, ಅಮ್ಮ ನಾನು ಸರಿಯಾಗಿ ಊಟ ಮಾಡಿಲ್ಲ, ನನಗೂ ಉಣ್ಸಮ್ಮ ಅಂತ ಅಂದಾಗ, ಹೋಗೋ ಮನೋಜ, ಅಲ್ಲಿ ಕುತ್ಕೊಂಡು ಊಟ ಮಾಡಿ ಹೋಗು ಅಂತ ಮನೋಜ್ನ ಗದರ್ಸ್ತಾಳೆ. ಆಗ ಸೂರ್ಯ, ಬಾರೋ ಮನೋಜ, ಇನ್ಮೇಲಿಂದ ನೀನು ಬಡವ್ರ ಪಕ್ಷನೇ, ಬಾ ಕೂತ್ಕೋ ಊಟ ಮಾಡು ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು, ನೋಡು ಮನೋಜ, ಅವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಕನ್ಫರ್ಮ್ ಆದ್ರೆ ಬರುವಾಗ ಸ್ವೀಟ್ ತಗೊಂಡ್ ಬಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ, ಇನ್ಮೇಲಿಂದ ಮನೆಗೆ ಹಣ್ಣು ತರಕಾರಿ ಎಲ್ಲಾ ಜಾಸ್ತಿ ತಗೊಂಡ್ಬನ್ನಿ ಸೂರ್ಯ, ಮನೋಜ ಅಂತ ಹೇಳಿದಾಗ, ಆಗ ಸೂರ್ಯ, ಯಾಕೋ ಪ್ರಮೋಷನ್ ಅವ್ರಿಗೆ ಕಮಿಷನ್ ನಮ್ಗ ಅಂತ ಕೇಳಿದಾಗ ಶಾಂತಿ, ಯಾಕೋ ನಿಂಗೂ ಪ್ರಮೋಷನ್ ಆಗ್ತಾ ಇಲ್ವಾ, ನೀನು ಚಿಕ್ಕಪ್ಪ ಆಗ್ತಾ ಇಲ್ವಾ ಅಂತ ಕೇಳಿದಾಗ, ಓ ಹಂಗೆ ಅಂತ, ಸರಿ ಆಯ್ತು ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಮನೋಜ ಬಾರೋ ಇಲ್ಲಿ, ಬಾರೋ ಬಿಟ್ ಬಾರೋ, ಊಟ ಆಮೇಲೂ ಮಾಡ್ಬೋದು, ತಿಂಡಿ ಪೋತ ಅಂತ ಬೈತಾ ಇರ್ತಾಳೆ. ಹೋಗೋ ರೋಹಿಣಿನ ಆಸ್ಪತ್ರೆಗೆ ತೋರ್ಸ್ಕೊಂಡು ಬಾ, ಬರುವಾಗ ಸಿಹಿ ಸುದ್ದಿ ತಗೊಂಡ್ಬರ್ರಿ ಇಬ್ರು. ನೋಡಮ್ಮ ರೋಹಿಣಿ, ಹೋಗುವಾಗ ರೋಹಿಣಿಯಾಗಿ ಹೋಗಿ ಬರುವಾಗ ತಾಯಿಯಾಗಿ ಬರ್ಬೇಕು ಅಂತ ಹೇಳಿ ರೋಹಿಣಿ ಮನೋಜ ಇಬ್ರು ಆಸ್ಪತ್ರೆಗೆ ಕಳಿಸ್ತಾಳೆ ಶಾಂತಿ. ಹಾಗೆ ಈ ಕಡೆ ದೇವ್ರ ಹತ್ರ ಬಂದು ಶಾಂತಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಅಪ್ಪ ದೇವ್ರೇ, ನಿನ್ಗೆ ನನ್ ಮೇಲೆ ದಯೆ ಇದೆಯಪ್ಪ, ಅಂತೂ ಇಂತೂ ಆ ಲಚ್ಚನ ದೇವನಹಳ್ಳಿ ಪ್ರಾಪರ್ಟಿನ ನನ್ ಮನೋಜನ ಹೆಸರಿಗೆ ರಿಜಿಸ್ಟರ್ ಮಾಡ್ಬಿಟ್ಟೆ ಅಲ್ಲ, ದೇವ್ರ ದೊಡ್ಡೋನಪ್ಪ ನೀನು ಅಂತ ಬಿಡ್ಕೊತಾ ಇರ್ತಾಳೆ. ಆಗ ಅಲ್ಲೇ ಇರುವ ರಂಗನಾಥ್ ಅವರು, ಓಹೋ, ಇದು ಇವಳ ಲೆಕ್ಕಾಚಾರ, ಡಬಲ್ ಧಮಾಕ ಅಂತ ರೇಗಿಸ್ತಾ ಇರ್ತಾಳೆ. ಆಗ ಶಾಂತಿ ಅಲ್ಲಿಗೆ ಬಂದು, ರೀ, ಆ ದೇವ್ರಿಗೆ ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತ ಚೆನ್ನಾಗೇ ಗೊತ್ತಿರುತ್ತೆ, ಕೊಬ್ಸೋರ್ಸೋರ್ಗೆ ಕೊಬ್ಬರಿ ಚಿಪ್ಪು ಕೊಡಲ್ಲ ಅಂತ ಮೀನಾನ ನೋಡ್ತಾ ಹೇಳ್ತಿರುವಾಗ ಮೀನಾ ಅಲ್ಲಿಂದ ಹೊರಡ್ತಾಳೆ. ಮೊದ್ಲು ಈ ವಿಷಯನ ಕಸ್ತೂರಿಗೆ ಹೇಳ್ಬೇಕು ಅಂತ ಕಾಲ್ ಮಾಡಕ್ಕೆ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಮನೋಜ ರೋಹಿಣಿನ ಕರ್ಕೊಂಡು ಆಸ್ಪತ್ರೆಗೆ ಆಟೋದಲ್ಲಿ ಹೋಗ್ತಾ ಇರ್ತಾನೆ. ಆಗ ಅಲ್ಲೇ ದಾರಿಯಲ್ಲಿ ಪೂಜಾ ನಿಂತಿರೋದು ನೋಡಿ ಇಬ್ರು ಇಳಿತಾರೆ. ಆಗ ಮನೋಜ, ರೋಹಿಣಿ 130 ಕೊಟ್ಬಿಡು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಪೂಜಾ ನಗ್ತಿರ್ತಾಳೆ. ಆಗ ಪೂಜಾ, ಎನಿವೇ ರೋ, 3 ಜನ ಸಸ್ಯರಲ್ಲಿ ನೀನೇ ಮೊದ್ಲು ತಾಯಿ ಆಗ್ತಾ ಇರೋದು, ಕಂಗ್ರಾಟ್ಸ್ ಅಂತ ಹೇಳ್ತಾಳೆ. ಹಾಗೆ, ಸರ್, ಕೆಲಸದಲ್ಲಿ ಪ್ರಮೋಷನ್ ತಗೊಂತೀರಾ ಅನ್ಕೊಂಡಿದ್ದೆ, ತಂದೆಯಾಗಿ ಪ್ರಮೋಷನ್ ತಗೊಂಡ್ಬಿಟ್ರಲ್ಲ, ಕಂಗ್ರಾಟ್ಸ್ ಅಂತ ಮನೋಜನ್ಗೂ ಹೇಳ್ತಾಳೆ. ಆಗ ಮನೋಜ, ರೋಹಿಣಿ ಮುಂದೇನ್ ಮಾಡೋದು ಅಂತ ಕೇಳಿದಾಗ ರೋಹಿಣಿ, ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡ್ಸೋದು ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ, ಪಾಸಿಟಿವ್ ಅಂತ ಬಂದ್ರೆ ಏನ್ ಮಾಡೋದು ರೋಹಿಣಿ ಅಂತ ಕೇಳಿದಾಗ, ಅಲ್ಲ ಮನೋಜ್, ನೀವೇನ್ ಹೇಳ್ತಾ ಇದ್ದೀರಾ, ನೇರವಾಗಿ ಹೇಳಿ ಅಂತ ಹೇಳಿದಾಗ ರೋಹಿಣಿ, ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ಕೇಳ್ತಾನೆ. ನೋಡ್ ರೋಹಿಣಿ, ಎಲ್ಲಾ ಮೊಟ್ಟೆನೂ ಮರಿನೇ ಆಗ್ಬೇಕು ಅಂತ ಇಲ್ಲ ಅಂತ ಅಂದಾಗ ರೋಹಿಣಿಗೆ ದುಃಖ ಆಗಿ ಕಣ್ಣಲ್ಲಿ ನೀರ್ ತುಂಬಿಸ್ಕೊಂತಾಳೆ. ಆಗ ಮನೋಜ, ಸಾರಿ ರೋಹಿಣಿ ಅಂತ ಹೇಳ್ತಾನೆ. ಸಾಕು ಮನೋಜ್, ನಿಮ್ ಮಾತು ಮುಗೀತು, ನೀವು ಸುಳ್ಳು ಹೇಳ್ತೀರಾ, ಕೋಪ ಮಾಡ್ಕೊಂತೀರಾ, ಸಮಯ ಸಾಧಿಸ್ತೀರಾ ಅಂತ ಅದನ್ನೆಲ್ಲಾ ಮೀರಿ ಇವತ್ತು ನೀವು ನೀವಾಗಿ ಮಾತಾಡಿದ್ರಿ. ಅಲ್ಲ, ನಾವಿನ್ನು ಹೊಟ್ಟೆಲಿ ಮಗು ಇದೆಯೋ ಇಲ್ವೋ ಅಂತ ಚೆಕಪ್ ಮಾಡ್ಸಕ್ ಹೋಗ್ತಿದೀವಿ, ಆಗ್ಲೇ ನೀವು ಮಗು ಬೇಡ ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ಇಲ್ದೇ ಇರುವುದು ಕೆಲ್ಸ ಅಲ್ಲ, ಜವಾಬ್ದಾರಿ ಅಂತ ಮನೋಜನ್ನ ಬೈತಾ ಇರ್ತಾಳೆ. ನೋಡಿ, ನೀವು ಇಲ್ಲಿಂದ ಹೊರಡಿ, ನಾನು ಪೂಜಾ ಆಸ್ಪತ್ರೆಗೆ ಹೋಗಿ ಬರ್ತೀವಿ ಅಂತ ಹೇಳಿದಾಗ ಮನೋಜ, ಅವಳ್ಯಾಕೆ, ನಾನೇ ಬರ್ತೀನಿ ಅಂತಾನೆ. ನೋಡಿ, ನಿಮ್ಗೆ ನಿನ್ನೆ ಒಂದು ಕಂಪ್ನಿ ಬಗ್ಗೆ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಡಿ. ತಂದೆಗೆ ಮಗ ಸರಿ ಇಲ್ಲ ಅಂತ ಹೇಳೋಕೆ ಎಷ್ಟು ಕಷ್ಟ ಆಗುತ್ತೋ, ಅಪ್ಪ ಸರಿ ಇಲ್ಲ ಅಂತ ಹೇಳೋಕೆ ಮಕ್ಕಳಿಗೂ ಅಷ್ಟೇ ಕಷ್ಟ ಆಗುತ್ತೆ, ನೀವ್ ಇಲ್ಲಿಂದ ಹೊರಡಿ ಅಂತ ಹೇಳ್ತಾಳೆ. ಆಗ ಮನೋಜ, ರೋಹಿಣಿ, ಆಟೋದವನ್ ಕೊಟ್ಟಿದ್ನಲ್ಲ ಚೇಂಜು ಅಂತ ಕೇಳಿದಾಗ ರೋಹಿಣಿ ಚೇಂಜ್ನ ಕೊಟ್ಟು ಮನೋಜ್ನ ಅಲ್ಲಿಂದ ಕಳಿಸ್ತಾಳೆ. ಆಗ ಪೂಜಾ, ಏನೇ ಇವ್ರು, ಉದ್ಧಾರ ಆಗೋ ಯಾವ ಲಕ್ಷಣನೂ ಕಾಣಿಸ್ತಾನೆ ಇಲ್ವಲ್ಲಿ ಅಂತ ಮನೋಜ್ಗೆ ಬೈತಾ ಇರ್ತಾಳೆ. ಎನಿವೇ, ಈಗೇನು ಮುಂದೆ ಆಸ್ಪತ್ರೆಗೆ ಹೋಗೋದಾ ಅಂತ ಪೂಜಾ ಕೇಳಿದಾಗ, ಯಾವ ಆಸ್ಪತ್ರೆನೂ ಇಲ್ಲ, ಯಾವ್ದು ಇಲ್ಲ, ನಾನ್ ತಾಯಿ ಆಗ್ತಾ ಇದೀನಿ ಅನ್ನೋ ಕಾನ್ಸೆಪ್ಟೇ ಸುಳ್ಳು ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಪೂಜಾ, ಸುಳ್ಳ ಅಂತ ಕೇಳ್ತಾಳೆ. ಹೌದು ಕಣೆ, ಬಾಯ್ ಬಿಟ್ರೆ ಬರೀ ಅಪ್ಪ ಅಪ್ಪ ಅಂತ ಹೇಳ್ತಿದ್ರು, ಅದಕ್ಕೆ ನಿಮ್ ಮಗ ಅಪ್ಪ ಆಗ್ತಾ ಇದ್ದಾರೆ ಅಂತ ಒಂದ್ ಸುಳ್ಳು ಹೇಳ್ದೆ ಅಂತ ಹೇಳಿದಾಗ ಪೂಜಾ, ಲೇ, ನಿಮ್ಮಪ್ಪ ಬರೋಕೆ ಇನ್ನೂ 2 ವರ್ಷ ಆಗುತ್ತೆ ಅನ್ನೋ ಸುಳ್ಳ ಹೆಂಗೂ ಮುಂದುವರ್ಸ್ಬೋದು, ಆದ್ರೆ ನೀನ್ ತಾಯಿ ಆಗ್ತಾ ಇದೀನಿ ಅನ್ನೋ ಸುಳ್ಳ ಹೆಂಗೆ ಮುಂದುವರಿಸ್ತೀಯ ನೀನು ಅಂತ ಕೇಳಿದಾಗ ಆಗ ರೋಹಿಣಿ, ಲೇ, ಅಷ್ಟು ಎಲ್ಲ ಮುಂದುವರ್ಸಲ್ಲ ಕಣೆ, ಸದ್ಯದ ಮಟ್ಟಿಗೆ ಅಷ್ಟೇ ಅಂತ ಹೇಳಿದಾಗ, ಆಮೇಲೂ ನಿಮ್ಮ ಅಪ್ಪನ ಬಗ್ಗೆ ಕೇಳ್ಬೋದಲ್ಲ ಅಂತ ಪೂಜಾ ಕೇಳ್ತಾಳೆ. ಆಗ ರೋಹಿಣಿ, ಅಷ್ಟರಲ್ಲಿ ನಾನು ಇನ್ನೊಂದು ಬಲೂನ್ನ ರೆಡಿ ಮಾಡಿರ್ತೀನಿ ಕಣೆ, ಆ ಬಲೂನಲ್ಲಿ ರವಿ ಶ್ರುತಿ ಅನ್ನೋ ಗಾಳಿನ ತುಂಬಿ ಹಾರಾಡೋಕೆ ಬಿಡ್ತೀನಿ, ಮನೆಯವರೆಲ್ಲ ಆ ಬಲೂನ್ನ ಹಿಡಿಯೋದ್ರಲ್ಲಿ ಬ್ಯುಸಿ ಆಗ್ತಾರೆ ಅಂತ ರೋಹಿಣಿ ಹೇಳಿದಾಗ ಪೂಜಾ, ಲೇ, ನೀನ್ ಈ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು ಕಣೆ, ಜರ್ಮನ್ ದೇಶದಲ್ಲಿ ಹುಟ್ಟಬೇಕಿತ್ತು, ಆ ದೇಶನಾದ್ರೂ ಉದ್ಧಾರ ಆಗಿರೋದು ಅಂತ ಹೇಳ್ತಾಳೆ. ಮುಂದೇನ್ ಮಾಡೋದು ಅಂತ ಕೇಳಿದಾಗ ರೋಹಿಣಿ, ಇದೇ ಅಲ್ಲ ನಮ್ ರೆಗ್ಯುಲರ್ ಕೆಲಸ, ಮಾಡೋಣ ಬಾ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಟೆನ್ಷನ್ ಅಲ್ಲಿ ಶಾಂತಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾಳೆ. ಅದನ್ನ ನೋಡಿದ ರಂಗನಾಥ್ ಅವರು, ಏನೇ, ಈ ಗೆಜ್ಜೆ ಕಟ್ಟಿರೋ ಕಾಲ್ ಯಾರ್ದು, ಭರತನಾಟ್ಯ ಮಾಡೋ ಕಾಲ್ ಯಾರ್ದು ದೇವ್ರೇ ಅಂತ ಅನ್ನಿರುವಾಗ, ರೀ,
ಗೆಜ್ಜೆ ಕಾಲು ಎರಡು ಈ ಮನೆಗೆ ಸೇರಿದ್ದು. ಆ ಗೆಜ್ಜೆ ಸಪ್ಪಳ ಕೇಳಿದ ತಕ್ಷಣ ನಾನು ಕುಡಿದು ಕುಪ್ಪಳಿಸ್ಬಿಡ್ತೀನಿ ಅಂತ ಹೇಳಿದಾಗ ರಂಗನಾಥ್ ಅವರು, ಲೇ ಮೊಮ್ಮಗ ಮನೆಗೆ ಬರೋದು ನನಗೂ ಸಂತೋಷ ಇದೆ ಕಣೆ. ನಾವು ಅಜ್ಜಿ ತಾತ ಆಗ್ತಾ ಇದ್ದೀವಿ. ಇನ್ ಮುಂದೆ ಯಾರ ತಂಟೆಗೂ ಹೋಗದೆ ಆ ಮಗು ಮುಖ ನೋಡ್ಕೊಂಡು ಕಾಲ ಕಳೆದ್ ಬಿಡೋಣ. ಹೋಗಿ ನಮ್ಮ ಮನೆ ದೇವ್ರು ಆ ಬಿಳಿಗಿರಿ ರಂಗನಾಥನ್ಗೆ ಹೋಗಿ ಒಂದ್ ರೂಪಾಯಿ ಕಾಯಿನ್ ಮುಡಿಪು ಕಟ್ಟಿಟ್ ಬಾ. ಮಗು ಹುಟ್ಟಿದ್ರೆ ನಿನ್ ಹೆಸರೇ ಇಡ್ತೀವಿ ಅಂತ ಹೇಳಿದಾಗ ಶಾಂತಿ ಅಪರೂಪಕ್ಕೆ ರಂಗನಾಥಪ್ಪರು ಒಂದ್ ಒಳ್ಳೆ ಇಡ ಕೊಟ್ರಿ ಅಂತ ಹೇಳಿ ದೇವ್ರ ಮನೆಗೆ ಹೋಗಿ, ರೀ ನೀವೇ ₹1 ಕಾಯಿನ್ ಕೊಡ್ರಿ ಬೇಡ್ಕೊಂಡು ಅಂತಾಳೆ. ಆಗ ರಂಗನಾಥ್ ಅವರು, ಲೇ ಮುಡುಕ್ ಕಟ್ಟೋರು ಬೇಡ್ಕೋಬೇಕು ಕಣೆ, ರೇ ಸೂರ್ಯನಂತ ಮಗ ಹುಟ್ಲಪ್ಪ ಅಂತ ಹೇಳಿ ಶಾಂತಿಗೆ ₹1 ಕಾಯಿನ್ ಕೊಡ್ತಾರೆ. ಆಗ ಶಾಂತಿ, ಯಾಕೆ ನನ್ನಂತ ಹೆಣ್ಮಗಳು ಬೇಡ್ವಾ ಅಂದಾಗ, ಲೇ ಹೆಣ್ಣಾದ್ರೇನು ಗಂಡಾದ್ರೇನು ಒಟ್ನಲ್ಲಿ ಮಗು ಆರೋಗ್ಯವಾಗಿದ್ರೆ ಸಾಕು ಕಣೆ ಅಂತ ಹೇಳಿ ಕೊಡ್ತಾರೆ. ಆಗ ಶಾಂತಿ ಮುಡಿಪ್ ಕಟ್ಟಿಟ್ಟು ಪ್ರಾರ್ಥನೆ ಮಾಡ್ಕೊತಾಳೆ. ಈ ಕಡೆ ಕಸ್ತೂರಿ 2 ಬ್ಯಾಗ್ ಅಲ್ಲಿ ಹಣ್ಣನ್ನ ತುಂಬಿಕೊಂಡು ಶಾಂತಿ ಮನೆಗೆ ಬರ್ತಾಳೆ. ಆಗ ರಂಗನಾಥ್ ಅವರು, ಏನಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ, ಹ್ಞೂ ಅಣ್ಣ ಅಂತ ಹೇಳ್ತಾಳೆ. ಲೇ ಶಾಂತಿ, ನಿನ್ ಫ್ರೆಂಡು ಹೊಸಪೇಟೆ ಕಸ್ತೂರಿ ಬಂದಿದ್ದ ಕಣೆ ಅಂದಾಗ ಶಾಂತಿ ಬರ್ತಾಳೆ. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಕಣೆ ಕಸ್ತೂರಿ ಅಂತ ಹೇಳಿದಾಗ, ಹ್ಞೂ ಕಣೆ ನನಗೂ ಅಷ್ಟೇ ಖುಷಿ ಆಗ್ತಾ ಇದೆ. ರೋಹಿಣಿ ಈ ಮನೆ ಸೊಸೆಯಾಗಿರೋದಕ್ಕೆ ನಾನು ಒಂದ್ ರೀತಿಯಲ್ಲಿ ಕಾರಣ ಅಲ್ವಾ, ಅದಕ್ಕೆ ಸಿಹಿ ಸುದ್ದಿ ಕೇಳಿದ ತಕ್ಷಣ ಈ ಬ್ಯಾಗ್ ಅಲ್ಲಿ ಹಣ್ಣು ತಗೊಂಬಂದೆ ಅಂತ ಹೇಳಿದಾಗ ರಂಗನಾಥ್ ಅವರು, ಇಷ್ಟೊಂದ ಅಂತ ಕೇಳ್ತಾರೆ. ಹೌದು ಅಣ್ಣ ಅಂತ ಹೇಳಿದಾಗ, ಏನಾದ್ರೂ ನೀವಿಬ್ರು ಸೇರಿ ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ ಅಂತ ಕೇಳಿದಾಗ ಶಾಂತಿ, ರೀ ಹೌದು ರೀ, ನಿಮ್ ಸೊಸೆ ಈ ಬೀದಿಲ್ ನಿಂತ್ಕೊಂಡು ಹೂ ಮಾರ್ತಾ ಇದ್ದಾಳಲ್ಲ, ಅದೇ ರೀತಿ ಅವಳ ಪಕ್ಕದಲ್ಲೇ ನಾನು ಈ ಹಣ್ಣು ಮಾರ್ಬೇಕು ಅಂತ ಮಾಡಿದೀನಿ ಅಂತ ಹೇಳಿದಾಗ, ಲೇ ಈ ವಿಷಯಕ್ಕೆ ಮೀನನ್ನ ಯಾಕೆ ತೆಗಿತಾ ಇದೀಯಾ, ಇನ್ನೂ ವಿಷಯ ಕನ್ಫರ್ಮ್ ಆಗದೆ ಇದೆಲ್ಲ ಬೇಡ ಅಂತ ಹೇಳಿದೆ ಅಂತ ಅಷ್ಟೇ ರಂಗನಾಥ್ ಅವರು ಹೇಳ್ತಾರೆ. ರೋಹಿಣಿಯಲ್ಲಿ ಅಂತ ಕೇಳಿದಾಗ ಮನೋಜ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ, ಬರುವಾಗ ಸಿಹಿ ಸುದ್ದಿ ತರ್ಲಿ ಅಂತ ದೇವ್ರ ಹತ್ರ ಮುಡಿಪ್ ಕಟ್ಟಿಟ್ಟಿದೀನಿ ಅಂತ ಶಾಂತಿ ಹೇಳ್ತಾಳೆ. ಬಾರೇ ಮೀನಾ ಅಂತ ಕರಿತಾ ಕಸ್ತೂರಿ ತಂದಿರೋ ಬ್ಯಾಗ್ನ ಎತ್ಕೋತಿರ್ತಾಳೆ. ಆಗ ಬ್ಯಾಗಲ್ಲಿರೋ ಮಾವಿನಕಾಯಿ ಎಲ್ಲ ಕೆಳಗ್ ಬೀಳುತ್ತೆ. ಅದನ್ನ ನೋಡದೆ ಮೀನಾ ಮಾವಿನಕಾಯಿ ಮೇಲೆ ಕಾಲಿಟ್ಟು ಬೀಳ್ತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಅಲ್ಲಿ ಬಂದು ಅವಳನ್ನ ಹಿಡ್ಕೊಂತಾನೆ. ಆಗ ಅವರಿಬ್ರನ್ನ ಅಲ್ಲೇ ನಿಂತಿರೋ ಕಸ್ತೂರಿ, ಶಾಂತಿ ಹಾಗೂ ರಂಗನಾಥ್ ಅವರು ನೋಡ್ತಾ ಮುಗುಳ್ನಗ್ತಾ ನಿಂತ್ಕೊಂಡಿರ್ತಾರೆ. ಆಗ ಕಸ್ತೂರಿ, ಇನ್ನೆರಡು ಬ್ಯಾಗ್ ಮಾವಿನಕಾಯಿ ತರಬೇಕಾಗುತ್ತೇನೋ ಅನ್ನೋಷ್ಟ್ರಲ್ಲಿ ಶಾಂತಿ, ಏ ರೀ ಏನ್ರಿ ಇದು ಎಲ್ರ ಮುಂದೆ ಕರ್ಮ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಕರ್ಮ ಅಲ್ಲ ಕಣೆ ಧರ್ಮ, ತನ್ನ ಹೆಂಡತಿ ಬೀಳಬಾರ್ದು ಅಂತ ಗಂಡ ಅವಳನ್ನ ಹಿಡ್ಕೋತಿದ್ದಾನೆ ಅಂತ ಹೇಳ್ತಾರೆ. ಆಗ ಸೂರ್ಯ, ಏನಿದು ಮನೇನ ಮಾವಿನಕಾಯಿ ಮಂಡಿ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಹೊಸ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಕಸ್ತೂರಿ, ಇಲ್ಲಪ್ಪ ರೋಹಿಣಿ ಬಸರಿ ಅಂದ್ರಲ್ಲ ಅದಕ್ಕೆ ಇದನ್ನೆಲ್ಲ ತಗೊಂಡ್ ಬಂದೆ ಅಂತ ಹೇಳಿದಾಗ, ಓ ಕನ್ಫರ್ಮ್ ಆಯ್ತಾ ಹೇಳಿದ್ರಾ ಅಂತ ಕೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು, ಇಲ್ಲಪ್ಪ ಅವ್ರು ಇನ್ನೂ ಆಸ್ಪತ್ರೆಯಿಂದ ಬಂದಿಲ್ಲ, ರೋಹಿಣಿನೂ ಮನೋಜನು ಇನ್ನು ಯಾವ ಸುದ್ದಿನೂ ಹೇಳಿಲ್ಲ, ಅಷ್ಟರಲ್ಲೇ ನಿಮ್ಮಮ್ಮ ಊರಿಗೆಲ್ಲ ಸಾರ್ಬಿಟ್ಟಿದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಮನೋಜ್ ಹಾಗೂ ರೋಹಿಣಿ ಆಸ್ಪತ್ರೆಯಿಂದ ಬರ್ತಾರೆ. ಆಗ ಶಾಂತಿ ರೋಹಿಣಿನ ನಿಧಾನವಾಗಿ ಕರ್ಕೊಂಡ್ಬಂದು ಕುರ್ಚಿ ಮೇಲೆ ಕುಂದಿರ್ಸ್ತಾಳೆ. ಆಗ ಕಸ್ತೂರಿ, ಕಂಗ್ರಾಟ್ಸ್ ಕಣಮ್ಮ ಅಂತ ರೋಹಿಣಿನ ಕೈ ಕುಲ್ಕೋಕೆ ಹೋದಾಗ, ನಿಧಾನ ಕಣೆ ನಿಧಾನ, ಏನಮ್ಮ ರೋಹಿಣಿ ಏನ್ ಹೇಳಿದ್ರು ಡಾಕ್ಟ್ರು, ಚೆನ್ನಾಗಿ ಉಣ್ಬೇಕು ತಿನ್ಬೇಕು ಅಂತ ಹೇಳಿದ್ರಾ. ಆಗ ಅಲ್ಲೇ ಇರುವ ರಂಗನಾಥ್ ಅವರು, ಮೊದ್ಲು ಡಾಕ್ಟರ್ ಏನ್ ಹೇಳಿದ್ರು ಅಂತ ಕೇಳೋಣ ಇರೇ ಅಂತ ಹೇಳಿದಾಗ ಆಗ ರೋಹಿಣಿ, ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತೆ, ಸಾರಿ ಅತ್ತೆ, ನಾನು ಪ್ರೆಗ್ನೆಂಟ್ ಅಲ್ಲ ಅಂತಾಳೆ. ಆಗ ಶಾಂತಿ, ಅಯ್ಯೋ ಮತ್ತೆ ಈ ತಲೆ ಸುತ್ತು ವಾಂತಿ ಎಲ್ಲ ಅಂತ ಕೇಳಿದಾಗ ಅಲ್ಲೇ ಇರೋ ಮನೋಜ, ಅಮ್ಮ ಅವಳು ರಾತ್ರಿ ತಿಂದಿದ್ದು ಡೈಜೆಸ್ಟ್ ಆಗಿಲ್ಲ ಅಂತ ಹೇಳ್ತಾನೆ. ಓಹೋ ಇದು ಪಿತ್ತದ ವಾಂತಿನಾ, ಹಾಗಾದ್ರೆ ರೋಹಿಣಿ ಬಸ್ರಿ ಅಲ್ವಾ. ಹೌದು ಮನೋಜ, ನೀನ್ ಯಾಕೋ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕಸ್ತೂರಿ ಅವರು ಕೇಳಿದಾಗ ಮನೋಜ, ಅವಳಿಗೆ ಡಾಕ್ಟ್ರು ಬೇರೆ ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ, ಅಯ್ಯೋ ನಾನು ಅಜ್ಜಿ ಆಗ್ತಾ ಇಲ್ವಾ, ಅತ್ತೆ ಆಸ್ತಿನೂ ನನಗೆ ಸಿಗಲ್ವಾ ಅಂತ ಕೇಳಿದಾಗ ಮನೋಜ ಇಲ್ಲ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು, ಅದಕ್ಕೆ ಕಣೆ ವಿಷಯ ಪೂರ್ತಿ ತಿಳಿದೆ ಆತರ ಪಡಬಾರ್ದು ಅಂತ ಹೇಳ್ತಾರೆ. ಆಗ ಕಸ್ತೂರಿ, ಅಯ್ಯೋ ನಾನು ರೋಹಿಣಿ ಬಸುರಿ ಅಂತ ತಿಳಿದು ಇಷ್ಟೊಂದೆಲ್ಲ ತಂದ್ಬಿಟ್ನಲ್ಲ, ವೇಸ್ಟ್ ಆಯ್ತು ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ, ಅಂಟಿ ಅದೇನು ವೇಸ್ಟ್ ಆಗ್ಲಿಲ್ಲ, ಮೀನನ್ ಕೈಗೆ ಕೊಟ್ಬಿಡಿ ಅದನ್ನೆಲ್ಲ ಅಂತ ಹೇಳಿದಾಗ ಆಗ ಕಸ್ತೂರಿ, ಓ ಮೀನಾ ಬಸರಿನಾ, ಹೇಳಲೇ ಇಲ್ಲ ಅಂತ ಹೇಳಿ ಮೀನನ್ನ ಕೈ ಕುಲ್ಕೋಕೆ ಹೊಕ್ಕಳೆ. ಆಗ ಅಲ್ಲೇ ಇರುವ ಮೀನಾ, ಅಂಟಿ ಇಲ್ಲ ಅಂಟಿ ಅಂತ ಸೂರ್ಯನ ಕಡೆ ನೋಡ್ತಾ ಇರ್ತಾಳೆ. ಆಗ ಸೂರ್ಯ, ಅಯ್ಯೋ ಅಂಟಿ ಬಿಟ್ರೆ ನೀವು ಎಲ್ರಿಗೂ ವಾಂತಿ ಮಾಡಿಸ್ಬಿಡ್ತೀರಾ, ನಾನ್ ಹೇಳಿದ್ದು ಮೀನಾ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾಳೆ, ಅವಳಿಗೆ ನಾನು ಉಪ್ಪಿನಕಾಯಿ ಹಾಕೋಕ್ ಹೇಳ್ತೀನಿ, ಅದ್ರಲ್ಲಿ 2 ಬಾಟ್ಲು ನಿಮ್ಗೂ ಕಳ್ಸಕ್ ಹೇಳ್ತೀನಿ ಅಂತ ಹೇಳ್ತಾನೆ. ಅಲ್ಲ ಈ ಮನೆಯಲ್ಲಿ 3 ಜನ ಸೊಸೆಂದ್ರ ಇದಾರೆ, ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಬಿಡಿ ಅಂತ ಹೇಳಿದಾಗ ಕಸ್ತೂರಿ, ಅಯ್ಯೋ 3 ಜನ ಎಲ್ಲಿದಾರಪ್ಪ, ಇರೋದೇ 2, ಶ್ರುತಿ ಅವ್ರ ಮನೆಗೆ ಹೋಗಿದ್ದಾಳಲ್ಲ ಅಂತ ಹೇಳಿದಾಗ ಆಗ ಅಲ್ಲೇ ಇರುವ ರೋಹಿಣಿ, ಅತ್ತೆ ಸಾರಿ ಅತ್ತೆ, ನಾನು ಗುಡ್ ನ್ಯೂಸ್ ಆಗ್ಬೋದು ಅಂತಾನೆ ಆಸೆ ಪಟ್ಟೆ, ಆದ್ರೆ ಈ ವಿಷಯ ನಿಮ್ನ ತುಂಬಾ ಅಪ್ಸೆಟ್ ಮಾಡ್ತು ಅಂತ ಹೇಳಿದಾಗ
ಅಲ್ಲೇ ಇರುವ ಶಾಂತಿ ಕೆಳಗ್ ಬಿದ್ದಿರೋ ಮಾವಿನಕಾಯಿನ ತಗೊಂಡು ಎಸೆಯೋಕೆ ನೋಡ್ತಾಳೆ. ಆಗ ರಂಗನಾಥ್ ಅವರು ನೀನ್ ಯಾಕಮ್ಮ ಬೇಜಾರ್ ಮಾಡ್ಕೊಂತೀಯ, ಎಲ್ಲವೂ ಆಗೋ ಟೈಮ್ಗೆ ಆಗೇ ಆಗುತ್ತೆ ಅಲ್ವೇ ಶಾಂತಿ, ಏನೂ ಇಲ್ದೇ ಇರೋ ವಿಷಯಕ್ಕೆ ಯಾಕೆ ರೆಕ್ಕೆ ಪುಕ್ಕ ಎಲ್ಲಾ ಕಟ್ಟೋಕ್ ಹೋಗ್ತೀಯಾ, ಅಲ್ಲ ಕಣೆ ಮುಖ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಕೊತ್ಕೊಂಡೆ ಡಾಕ್ಟರ್ ಆಫ್ ಡಾಕ್ಟ್ರು ಅಂತಂದೆ ಅಂತ ಅಂದಾಗ ಅಲ್ಲೇ ಇರುವ ಸೂರ್ಯ ಹ್ಞೂ ಅಪ್ಪ, ಎಡಗೈಯಲ್ಲಿ ಹೋಮಿಯೋಪತಿ ಬಲಗೈಯಲ್ಲಿ ಅಲೋಪತಿ ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿ ರೀ ಮನೆ ಹಿರಿ ಸೊಸೆನೇ ವಂಶೋದ್ಧಾರಕನ್ನ ಕೊಡ್ತಾ ಇದ್ದಾಳೆ ಅಂತ ಆಸೆ ಅದು ತಪ್ಪ ಅಂತ ಕೇಳಿದಾಗ ಅಲ್ಲೇ ಇರುವ ಸೂರ್ಯ ಅಪ್ಪ ಶಾಂತಿ ಎಷ್ಟೊಂದು ಫೀಲ್ ಆಗ್ತಾ ಇದ್ದಾರೆ, ಆದ್ರೆ ಎಲ್ರು ಒಂದ್ಸತಿ ಮನೋಜನ್ ಮುಖ ನೋಡಿ ಅಂತ ಹೇಳಿದಾಗ ಎಲ್ರು ಮನೋಜನ್ನ ನೋಡ್ತಾ ಇರ್ತಾರೆ. ಆಗ ಮನೋಜ ಏನೂ ಆಗಿಲ್ವೇನೋ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇರ್ತಾನೆ. ಲೋ ನನಗೂ ಬೇಜಾರಾಗಿದೆ ಕಣೋ, ಇದೆಲ್ಲ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ಅಂದ್ರೆ ಮುಂದಿನ ತಿಂಗಳು, ಇನ್ಯಾವತ್ತಾದ್ರೂ ಹಾಗೆ ಆಗುತ್ತೆ ಅಂತ ಹೇಳ್ತಾನೆ. ಇದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅಂತ ಮನೋಜ್ ಹೇಳಿದಾಗ ಆಗ ಸೂರ್ಯ ನನಗೇನೋ ಹಂಗ ಅನಿಸ್ತಿಲ್ಲ, ಈ ಬಸ್ ಕೆಳಗೆ ಸಿಕ್ಕಾಕೊಂಡು ಬಂದಿರೋ ನಾಗಪ್ಪನ್ ತರ ಕಾಣಿಸ್ತಾ ಇದೆಯಾ ಅಂತ ಅಂದಾಗ ಮನೋಜ ಸುಮ್ನಿರೋ ನೀನೊಬ್ಬನು ಅಂತ ಹೇಳಿ ಬಾ ರೋಹಿಣಿ ಅಂತ ರೋಹಿಣಿನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಅಲ್ಲೇ ಇರುವ ರಂಗನಾಥ್ ಅವರು ನೋಡಮ್ಮ ಆಗೋ ಕಾಲಕ್ಕೆ ಎಲ್ಲ ಹಾಗೆ ಆಗುತ್ತೆ ಅಂತ ರೋಹಿಣಿಗೆ ಹೇಳ್ತಾರೆ. ಆಗ ರಂಗನಾಥ್ ಅವರು ಶಾಂತಿ ನಾನು ಬೆಳಗ್ಗೆ ಒಂದ್ ಮಾತು ಹೇಳ್ದೆ ನಿನ್ಗೆ ನೆನ್ಪಿದೆಯಾ, ಯಾರ್ಯಾರಿಗೆ ಯಾವಾಗ ಆ ದೇವ್ರು ಏನ್ ಕೊಡ್ಬೇಕು ಅಂತ ಅನ್ಸುತ್ತೋ ಅದನ್ನ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿದ್ದೆ ಅಂತ ಹೇಳ್ತಾನೆ. ಆಗ ಸೂರ್ಯ ಅಪ್ಪ ಆ ದೇವ್ರ ಏನಾದ್ರು ಮಕ್ಕಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಏನಾದ್ರು ಇಟ್ಟಿದ್ದಾನ ಅಂತ ಕೇಳಿದಾಗ ಅಯ್ಯೋ ಆ ವಿಧಿ ಅನ್ನೋ ಮಾತನ್ನ ಹೇಳ್ದೆ ಕಂದ ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನ್ಗೆ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯನ್ಗೆ ಒಂದು ಕಾಲ್ ಬರುತ್ತೆ. ಅಪ್ಪ ಆ ದೇವ್ರ ಏನ್ ಕೊಡ್ತಾನೋ ಬಿಡ್ತಾನೋ, ನಾವು ಕಷ್ಟಪಟ್ರೆ ಮಾತ್ರ ನಮ್ ಜೀವನ ಚೆನ್ನಾಗಿರುತ್ತೆ, ನನ್ಗೊಂದು ಟ್ರಿಪ್ ಬಂದಿದೆ, ನಾನು ದುಡಿಮೆಗೆ ಹೋಗ್ತೀನಿ, ಮೀನಾ ಅದ್ರಲ್ಲಿರೋ 2 ಮಾವಿನಕಾಯಿ ಕೊಡೆ, ಗಾಡಿ ಓಡಿಸ್ತಾ ತಿಂತೀನಿ ಅಂತ ಹೇಳಿದಾಗ ಮೀನಾ ಅದ್ರಲ್ಲಿರೋ 2 ಮಾವಿನಕಾಯಿನ ಕೊಡ್ತಾಳೆ. ಆಗ ಚೆನ್ನಾಗಿದೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಅದನ್ನ ತಗೊಂಡು ಹೋಗ್ತಾನೆ. ಆಗ ಅದನ್ನ ನೋಡಿದ್ರೆ ಶಾಂತಿ ಹಣೆ ಜಿಸ್ಕೊತಾ ರೂಮ್ ಒಳಗೆ ಹೋಗ್ತಾಳೆ. ಅವಳ ಹಿಂದೆನೆ ಕಸ್ತೂರಿನು ಹೊಡ್ತಾರೆ. ಈ ಕಡೆ ಮೀನಾ ಮಾವ ಕಾಫಿ ಬೇಕಾ ಅಂತ ಕೇಳಿದಾಗ ಹ್ಞೂ ಕೊಡುಕಂದ ಅಂತ ಹೇಳ್ತಾರೆ. ಇಲ್ಲಿಗೆ ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಥ್ರೂ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.